ಆತ ಅತ್ತೆಗೆ ನಂಬಿಕಸ್ಥ ಅಳಿಯ. ಆ ನಂಬಿಕೆಯಿಂದಾನೇ ಅತ್ತೆ ಅಳಿಯನನ್ನ ಮನೆಯಲ್ಲೇ ಉಳಿಸಿಕೊಂಡಿದ್ಲು. ಅಷ್ಟೇ ಅಲ್ಲ, ಅತ್ತೆ ತನ್ನ ಹೊಲದ ಕೃಷಿ ಚಟುವಟಿಕೆಯನ್ನ ಅಳಿಯನಿಗೆ ಒಪ್ಪಿಸಿದ್ಲು. ಆದ್ರೆ ಈ ಖತರ್ನಾಕ್ ಅಳಿಯ ಅತ್ತೆಗೆ ನಾಮ ಹಾಕೋಕೆ ಹೋಗಿ ತಗ್ಲಾಕೊಂಡಿದ್ದಾನೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಅತ್ತೆಗೆ ನಾಮ ಹಾಕಲು ಹೋಗಿ ತಗ್ಲಾಕೊಂಡ ಅಳಿಯ. ಅತ್ತೆಯ 11 ಲಕ್ಷ ಹಣ ಎಗರಿಸಿದ್ದ ಚಾಲಾಕಿ ಅಳಿಯ. ಪೊಲೀಸರ ವಿಚಾರಣೆ ವೇಳೆ ಕೃತ್ಯ ಬಟಬಯಲು. ಅಳಿಯನಿಗೆ ದೇವರು ಅಂತಾರೆ. ಅಳಿಯ ಮನೆಯಲ್ಲಿದ್ರೆ ಕಳೆ ಬರುತ್ತೆ ಅಂತಾರೆ. ಈತನ ಹೆಸರು ಮೀನಪ್ಪ. ಕಲಬುರಗಿ ಜಿಲ್ಲೆ ಕಾಳಗಿ ಪಟ್ಟಣದ ಆಸಾಮಿ. ಅತ್ತೆ ಮನೆಯಲ್ಲೇ ಜಾಂಡ ಹೂಡಿದ್ದ ಮೀನಪ್ಪ ಅತ್ತೆ ಪ್ರೀತಿಗೆ ಪಾತ್ರನಾಗಿದ್ದ. ಈ ಮೀನಪ್ಪ ಸೋದರ ಅಳಿಯನಾದ್ರೂ ಮಗನಂತೆ ಸಿದ್ದಮ್ಮ ನೋಡಿಕೊಳ್ತಿದ್ದಳು. ಹೀಗಾಗಿ ತನ್ನ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನ ಮೀನಪ್ಪಗೆ ಒಪ್ಪಿಸಿದ್ದಳು. ಇನ್ನು ಇದನ್ನೇ ಬಂಡವಾಳ ಮಾಡಿಕೊಂಡ ಮೀನಪ್ಪ ಹೇಗಾದ್ರೂ ಮಾಡಿ ಅತ್ತೆಯ ಹಣ ಹೊಡೆಯಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿ ಬಿಟ್ಟಿದ್ದ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಿದ್ದಮ್ಮ ಕೂಡಿಟ್ಟಿದ್ದ 11 ಲಕ್ಷ ಹಣ ಕಳ್ಳತನ ಮಾಡಿದ್ದಾನೆ. ಅದಾದ ಬಳಿಕ ಕಂತೆ ಹಣ ಕಳೆದುಕೊಂಡ ಸಿದ್ದಪ್ಪ ಕಾಳಗಿ ಪೊಲೀಸರಿಗೆ ಹಣ ಕಳ್ಳತನದ ಬಗ್ಗೆ ದೂರು ನೀಡಿದ್ದಾಳೆ. ಈ ಮೇನ್ ಫಿರ್ಯಾದಾರು ಅವರು ಹೊಲ ಪಾಲಕ್ ಕೊಟ್ಟು ಅವರದೇ ಮನೆ ಅಂತ ವಾಸಗಳಿಗೆ ಕೊಟ್ಟು ಅವ್ರನ್ನೇ ಅವ್ರ ಫ್ಯಾಮಿಲಿ ಮೆಂಬರ್ ತರಹ ನೋಡ್ತಾ ಇರ್ತಾರೆ. ಅವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಅವರು ಟ್ರಸ್ಟ್ ಮಾಡ್ತಾರೆ. ಪಕ್ಕದ ಜಮೀನನ್ನು ಅವರು ಮಾರಾಟ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದ್ದಾಗ ಅವರು ಈ 11 ಲ್ಯಾಕ್ಸ್ ಅನ್ನು ಅವರು ಖರೀದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಅವ್ರು 11 ಲ್ಯಾಕ್ ರುಪೀಸ್ನು ಕಲಬುರಗಿ ನಗರದಿಂದ ಬಂದು ಮನೆಯಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಲಾಕ್ ಮಾಡಿರ್ತಾರೆ. ಆ ಮಾಡಿರೋ ವಿಷಯ ಅವ್ರ ಮನೆಯಲ್ಲಿರುವಂಥ ಮೀನಪ್ಪ ಮತ್ತು ಅವ್ರ ಹೆಂಡತಿ ಅವ್ರಿಗೆಲ್ಲ ಗೊತ್ತಿದೆ. ಬಟ್ ನಮ್ದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಗೊತ್ತಾಯ್ತು ಏನಂದರೆ, ತದನಂತರ ಮನೆಯಲ್ಲಿರುವಂಥ ಎಲ್ಲ ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಅವ್ರ ಮೂವ್ಮೆಂಟ್ಸ್ ಆಗಲಿ ಬಿಹೇವಿಯರ್ ಆಗಲಿ ಸಾಕಷ್ಟು ಚೇಂಜಸ್ ಆಗಿರುವುದು ನಮ್ಮ ತನಿಖೆ ತಂಡಕ್ಕೆ ಗೊತ್ತಾಗಿದೆ. ಇನ್ನು ಸಿದ್ದಮ್ಮಾಳ ಮಗ IRS ಅಧಿಕಾರಿಯಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದು, ತಾಯಿಯ ಗೋಳು ನೋಡದೆ ಹೇಗಾದ್ರೂ ಮಾಡಿ ಪ್ರಕರಣ ಭೇದಿಸಿ ಅಂತ ಕಲಬುರಗಿ SP ಅವರಿಗೆ ಮನವಿ ಮಾಡಿದ್ದಾನೆ. ಅದಾದ ಬಳಿಕ ಘಟನಾ ಸ್ಥಳಕ್ಕೆ ಹೋದಾಗ ಸೀನ್ ಆಫ್ ಅಫೆನ್ಸ್ ನೋಡಿದ ಪೊಲೀಸರಿಗೆ ಇದು ಕಳ್ಳರ ಕೃತ್ಯ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಜಮೀನು ಖರೀದಿ ಸಂಬಂಧ ಅಳಿಯ ಮೀನಪ್ಪನ ಜೊತೆ ಹೋಗಿ ಹಣ ತಂದು ಮನೆಯಲ್ಲಿ ಇಟ್ಟಿರುವ ವಿಷಯದ ಬಗ್ಗೆ ಹೇಳಿದ್ದಾರೆ. ಆಗ ಮೀನಪ್ಪನನ್ನ ಪೊಲೀಸರು ಲಾಕ್ ಮಾಡಿ ವಿಚಾರಣೆ ಮಾಡಿದ್ದಾಗಿ ಕಳ್ಳತನದ ಪಿನ್ ಟು ಪಿನ್ ಮಾಹಿತಿಯನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಆ ಆರೋಪಿ ತರನ್ನು ನಾವು ಎಲ್ಲ ಕಡೆ ಹುಡುಕಾದ ಮೇಲೆ ಟೆಂಗ್ಲಿ ಕ್ರಾಸ್ ಕಡೆ ಅವರು ನಮ್ಮ ತಂಡಕ್ಕೆ ಸಿಕ್ಕಿರುತ್ತಾರೆ. ಅವರ ಕಡೆಯಿಂದ ನಾವು 9,30,000 ರುಪೀಸನ್ನು ನಾವು ಅವರ ಕಡೆಯಿಂದ ರಿಕವರಿ ಮಾಡಿಕೊಂಡಿದ್ದೇವೆ. ಅವರು ಆ ಕಳ್ಳತನ ಅವರೇ ಮಾಡಿದ್ದಾರೆ ಅಂತ ಒಪ್ಕೊಂಡಿದ ಮೇಲೆ ಅವರ ಜೊತೆಯಲ್ಲಿ ಇನ್ನೊಬ್ಬರು ಅನಿಲ್ ಅನ್ನೋನು ಇದರ ಕಳ್ಳತನ ಭಾಗಿಯಾಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಮತ್ತು ಈಗ ಇನ್ನೋರ್ವ ಆರೋಪಿ ಆಗಿರುವಂಥ ಅನಿಲ್ ಅನ್ನೋರನ್ನು ನಾವು ಅರೆಸ್ಟ್ ಮಾಡಬೇಕಾಗುತ್ತೆ. ಮತ್ತು ಅವ್ರ ಕಡೆಯಿಂದ ಇನ್ನೂ 1,70,000 ರುಪೀಸನ್ನು ನಾವು ರಿಕವರಿ ಮಾಡಬೇಕಾಗಿರೋದು ಇನ್ನು ಪೆಂಡಿಂಗ್ ಇದೆ. ಸದ್ಯ ಖತರ್ನಾಕ್ ಮನೆ ಅಳಿಯ ಮೀನಪ್ಪನನ್ನ ಬಂಧಿಸಿ 7 ಲಕ್ಷ ಹಣ ರಿಕವರಿ ಮಾಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಮೀನಪ್ಪಗೆ ಸಾಥ್ ನೀಡಿದ ಅನಿಲ್ ತಲೆಮರೆಸಿಕೊಂಡಿದ್ದು, 2ನೇ ಆರೋಪಿಯನ್ನ ಬಂಧಿಸಲು ಸಹ ಕಾಳಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.